ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಧರ್ಮಹೀನ್ ಪ್ರಭು ಪದ ಬಿಮುಖ ಕಾಲ ಬಿಬಸ್ ದಸಸೀಸ್ ತೇಹಿ ಪರಿಹರಿ ಗುಣ ಆಯೆ ಸುನಹು ಕೋಸಲಾಧೀಸ್ परम चतुरता श्रवण सुनी बिहसे राम उदार समाचार पुनि सब कहे गढ़के बाली कुमार रिपु के समाचार जब पाए राम सचिव सब निकट बोलाये लंका बांके चारी दुआरा के ही विधि लागिय करहु बिचारा तब कपीस रिच्छेस विभीषण सुमिरि हृदय दिनकर कुलभूषण करी विचार तिन्ह मंत्र दृढ़ावा चारी अनि कपि कटकु बनावा जथा जोग सेनापति कीन्हे जूथप सकल बोली तब लीन्हे प्रभु प्रताप कही सब समुझाये सुनी कपि सिंहनाद करी धाये हर्षित राम चरण सिर नावही गही गिरी शिखर बीर सब धावही गर्जही तरजही भालु कपीसा जय रघुबीर कोसलाधीसा जानत परम दुर्ग अति लंका प्रभु प्रताप कपि चले असंका घटा टोप करी चहु दिसी घेरी मुख ही निशान बजावही भोरी. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಅಂಗದನಿಗೆ ಕೇಳ್ತಾನೆ, 4 ಕಿರೀಟಗಳನ್ನು ನನ್ನ ಕಡೆ ಎಸಿದ್ಯಲ್ಲ, ಅದು ಹೇಗೆ ಸಿಕ್ತು ನಿನಗೆ ಅಂತಂದ್ಬಿಟ್ಟು. ಆಗ ಅಂಗದ ಅವೆಲ್ಲ ಕಿರೀಟಗಳೆಲ್ಲ ರಾಜನ 4 ಗುಣಗಳು, ಸಾಮ ದಾನ ದಂಡ ಭೇದ ಅನ್ನುವಂತಹ ಚತುರೋಪಾಯಗಳು ರಾಜನ ಹೃದಯದಲ್ಲಿ ನೆಲೆಸಿರತ್ತೆ ಅಂತ ವೇದಗಳೆಲ್ಲ ಹೇಳುತ್ತೆ. ಇವು ನೀತಿ ಧರ್ಮದ 4 ಚರಣಗಳು. ಆದರೆ ರಾವಣನಲ್ಲಿ ಧರ್ಮದ ಅಭಾವವಿದೆ ಅಂತ ತಿಳ್ಕೊಂಡು ಅವೆಲ್ಲ ನಿಮ್ಮ ಹತ್ರ ಬಂದಿವೆ, ಅವು ನಿಮ್ಮ ಚರಣಗಳಲ್ಲೇ ಶೋಭಿಸೋದು ಅಂತಂದ್ಬಿಟ್ಟು ಹೇಳ್ದ. ಆಮೇಲೆ ಹೇಳ್ತಾನೆ, ದಶಕಂಠ ರಾವಣ ಧರ್ಮಹೀನ, ಅಂದರೆ ಧರ್ಮ ಅನ್ನೋದೇ ಅವನಿಗೆ ಗೊತ್ತಿಲ್ಲ, ಧರ್ಮ ಅನ್ನೋದೇ ಅವನಲ್ಲಿ ಇಲ್ಲ. ಆಮೇಲೆ ಪ್ರಭು ಪದ ವಿಮುಖ, ಯಾರು ಭಗವಂತನೋ ಅವನನ್ನೇ ತಿರಸ್ಕಾರ ಮಾಡ್ತಾನೆ, ಕಾಲಕ್ಕೆ ವಶನಾಗಿರುವಂಥವನು, ಕಾಲವಶ ಅವನು. ಓ ಕೋಶಲಾಧೀಶ, ಅದಕ್ಕೋಸ್ಕರನೇ ಆ ಗುಣಗಳು ರಾವಣನನ್ನ ಬಿಟ್ಟು ನಿಮ್ಮನ್ನ ಆಶ್ರಯಿಸಿದವೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಂಗದನ ವಾಕ್ಚಾತುರ್ಯಕ್ಕೆ ಶ್ರೀರಾಮ ನಗೋದಕ್ಕೆ ಶುರು ಮಾಡ್ತಾನೆ. ನೋಡ್ದ, ನನಗೆಲ್ಲ ಗೊತ್ತು ಅಂತಂದ್ಬಿಟ್ಟು ಯಾವ ರೀತಿ ಮಾತಾಡ್ತಾ ಇದ್ದಾನೆ, ತಾನು ಮಾಡದೆ ಅನ್ನೋದನ್ನೇ ಹೇಳ್ತಾ ಇಲ್ಲ ಅವನು, ಅದಾಗದು ಎಲ್ಲ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾನೆ ಅಂತ ಅವನು ಮಾತಾಡಿದಂತಹ ಒಂದು ಆ ಚಾತುರ್ಯಕ್ಕೆ ನಗ್ತಾನೆ. ಮತ್ತೆ ವಾಲಿಪುತ್ರ ಲಂಕಾದುರ್ಗದ ಬಗ್ಗೆ ವಿವರಣೆ ಮಾಡಿ ಹೇಳ್ತಾನೆ. ಲಂಕೆಗೆ ಯಾವ ರೀತಿಯ ಒಂದು ಕೋಟೆ ಇದೆ ಅಂತಂದ್ಬಿಟ್ಟು ಹೇಳ್ತಾನೆ, ಅಂದರೆ ಅಲ್ಲಿ ಏನೇನಿದೆ ಹೇಗಿದೆ ಅಂತೆಲ್ಲ ಅವನು ವಿವರಣೆ ಮಾಡಿ ಹೇಳ್ತಾನೆ. ಈಗ ನಾವು ಲಂಕೆಗೆ ಮುತ್ತಿಗೆ ಹಾಕೋದು, ಅಂದರೆ ಇವರೆಲ್ಲ ಹೇಗೆ ಮುತ್ತಿಗೆ ಹಾಕ್ತಾರೆ, ಮತ್ತೆ ರಾಕ್ಷಸರ ಜೊತೆ ವಾನರ ಭಲ್ಲೂಕಗಳು ಹೋರಾಟ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಶತ್ರುಗಳ ಸಮಾಚಾರವನ್ನೆಲ್ಲ ಪೂರ್ಣವಾಗಿ ತಿಳ್ಕೊಂಡ ಮೇಲೆ ಶ್ರೀರಾಮ ತನ್ನ ಮಂತ್ರಿಗಳೆಲ್ಲರನ್ನೂ ಕೂಡ ಹತ್ರಕ್ಕೆ ಕರೆದು ಈ ರೀತಿ ಹೇಳ್ತಾನೆ, ಲಂಕೆಗೆ 4 ಅಭೇದ್ಯ ದ್ವಾರಗಳಿದೆ, ಅಂದರೆ ಅದನ್ನ ದಾಟ್ ಹೋಗೋದೇ ಕಷ್ಟ, ಅಭೇದ್ಯ, ಭೇದ ಮಾಡೋಕ್ಕೆ ಆಗಲ್ಲ, ಆ ರೀತಿಯ ದ್ವಾರಗಳಿದೆ. ಅವುಗಳನ್ನು ಭೇದಿಸಿ ನಾವು ಲಂಕೆಯ ಮೇಲೆ ಹೇಗೆ ಆಕ್ರಮಣವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನನಗೆ ಹೇಳಿ ಅಂತಂದ್ಬಿಟ್ಟು ರಾಮ ಹೇಳ್ತಾನೆ. ಆಗ ವಾನರ ರಾಜ ಸುಗ್ರೀವ, ಭಲ್ಲೂಕರೊಡೆಯ ಜಾಂಬುವಂತ, ಲಂಕೇಶ್ವರನಾದಂಥ ವಿಭೀಷಣ ಇವರೆಲ್ಲ ತಮ್ಮ ಹೃದಯದಲ್ಲಿ ಸೂರ್ಯವಂಶಭೂಷಣನಾದಂತಹ ಶ್ರೀರಾಮನನ್ನು ಸ್ಮರಣೆ ಮಾಡ್ಕೊಳ್ತಾ ಕರ್ತವ್ಯವನ್ನು ಆಲೋಚನೆ ಮಾಡ್ತಾರೆ. ಏನು ಮಾಡ್ಬೇಕು ನಾವು ಅಂತ ಭಗವಂತನನ್ನು ಮುಂದಿಟ್ಕೊಂಡು. ಈಗ ನೋಡಿ, ನಾವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಮೊದಲು ಭಗವಂತನನ್ನು ಸ್ಮರಣೆ ಮಾಡ್ಕೊಂಡು ಆ ಕೆಲಸ ಮಾಡಿದಾಗ ಆ ಭಗವಂತ ನಮಗೆ ಬುದ್ಧಿ ಜ್ಞಾನ ಎಲ್ಲ ಕೊಡ್ತಾನೆ. ಅದಕ್ಕೆ ಯಾರ ಜೊತೆ ಆದರೂ ಮಾತಾಡಬೇಕಾದ್ರೂ ಕೂಡ ಹರೇ ಕೃಷ್ಣ ಅಥವಾ ಹರಿ ಓಂ ಏನಾದರೂ ಒಂದು ಭಗವಂತನ ಹೆಸರು ಹೇಳಿಕೊಂಡು ನಾವು ಆ ಭಗವಂತನನ್ನು ಸ್ಮರಣೆ ಮಾಡ್ಕೊಂಡು ಮಾತಾಡ್ಬೇಕು ನಾವು. ಅದಕ್ಕೆ ಇರೋದು ಹಲೋ ಹಲೋ ಹಾಯ್ ಅನ್ನೋದಲ್ಲ, ಭಗವಂತನ ಹೆಸರು ಇರಬೇಕು. ಇದರಿಂದ ನಾವು ತಿಳ್ಕೋಬೇಕಾಗಿರೋದು, ಈಗ ಅವರು
ಏನೋ ಒಂದು ಯೋಚನೆ ಮಾಡಿ ಅಂತಂದಾಗ ಆ ಶಕ್ತಿ ಕೊಡುವಂಥವ್ನು ಯಾರು? ಭಗವಂತ ಅಲ್ವಾ? ಅದಕ್ಕೆ ಅವನನ್ನು ಸ್ಮರಿಸ್ಕೊಂಡು ಇವಾಗ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಆಲೋಚನೆ ಮಾಡ್ತಾರೆ. ವಾನರ ಸೇನೆಯನ್ನ 4 ತಂಡಗಳಾಗಿ ವಿಂಗಡಣೆ ಮಾಡ್ತಾರೆ. ಯಾಕಂದರೆ 4 ದ್ವಾರಗಳಿದೆ ಅಲ್ವಾ, ಅದಕ್ಕೋಸ್ಕರ 4 ತಂಡಗಳಾಗಿ ವಿಂಗಡಣೆ ಮಾಡಿ ಅವುಗಳಿಗೆ ಸಮರ್ಥರಾದಂತಹ ಸೇನಾಪತಿಗಳನ್ನು ನೇಮಿಸ್ತಾರೆ. ಮತ್ತು ಸೇನಾಪತಿಗಳನ್ನು ಕರೆಸಿ ಶ್ರೀರಾಮಚಂದ್ರನ ಪ್ರತಾಪವನ್ನು ಹೇಳಿ ಪ್ರೋತ್ಸಾಹ ಮಾಡ್ತಾರೆ. ಭಗವಂತ ಇದ್ದಾನೆ, ರಾಮ ಇದ್ದಾನೆ ನಿಮ್ಮ ಜೊತೆ, ನೀವೆಲ್ಲರೂ ಕೂಡ ಧೈರ್ಯದಿಂದ ಹೋರಾಡಿ ಅಂತೆಲ್ಲ ಅವ್ರಿಗಿನ್ನೂ ಪ್ರೋತ್ಸಾಹ ಬರೋ ಥರ ಮಾತಾಡ್ತಾರೆ. ಅದನ್ನು ಕೇಳಿ ವಾನರರೆಲ್ಲರೂ ಕೂಡ ಸಿಂಹದ ಹಾಗೆ ಗರ್ಜನೆ ಮಾಡ್ತಾ ಧಾವಿಸ್ತಾರೆ. ಅವರೆಲ್ಲ ಹರ್ಷದಿಂದ ತುಂಬಿ ಶ್ರೀರಾಮನ ಚರಣಗಳಿಗೆ ಶಿರಸಾ ವಂದನೆ ಮಾಡಿ ಹೇಳ್ತಾರೆ, ಕೋಸಲ ರಾಜ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಜಯವಾಗಲಿ ಅಂತಂದ್ಬಿಟ್ಟು ಗರ್ಜನೆ ಮಾಡ್ತಾ ವಾನರ ಭಲ್ಲೂಕಗಳು, ಪರ್ವತ ಶಿಖರಗಳು ಇದನ್ನೆಲ್ಲ ಎತ್ಕೊಂಡು ಮುಂದಕ್ಕೆ ಹೊರಡ್ತಾರೆ. ನೋಡಿ, ಅವ್ರ ಹತ್ರ ಕತ್ತಿ ಗುರಾಣಿ ಇಂಥದ್ದೆಲ್ಲ ಇಲ್ಲ. ಅವ್ರೇನು ತೊಗೊಂಡೋಗ್ತಾ ಇದ್ದಾರೆ? ಪರ್ವತಗಳನ್ನು, ದೊಡ್ಡ ದೊಡ್ಡ ಶಿಖರಗಳನ್ನೇ ತಮ್ಮ ಆಯುಧ ಅಂತ ತಿಳ್ಕೊಂಡು ತೊಗೊಂಡೋಗ್ತಾ ಇದ್ದಾರೆ. ಅಂದರೆ ರಾಮ ಜೊತೆಗಿದ್ದಾನೆ ಅಂತಂದಮೇಲೆ ಒಂದು ಹುಲ್ಕಡ್ಡಿ ಇದ್ದರೂ ಕೂಡ ಅವನು ಯುದ್ಧ ಮಾಡಬಲ್ಲ ಅನ್ನೋದು ಆಯಿತಾ. ಅದಕ್ಕೋಸ್ಕರ ಅವನ ಮೇಲಿರುವಂಥ ಒಂದು ನಂಬಿಕೆ ಅವರಿಗೆ. ಲಂಕೆ ಅಜೇಯವಾದಂತಹ ಕೋಟೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ನಾವು ಗೆಲ್ಲೋದಕ್ಕೆ ಅಸಾಧ್ಯ, ಅಷ್ಟು ಒಂದು ಭದ್ರವಾದ ಕೋಟೆ ಅದು. ಆದರೂ ಕೂಡ ಶ್ರೀರಾಮಚಂದ್ರನ ಪರಾಕ್ರಮ ಪ್ರಭಾವದಿಂದ ಅವರು ನಿರ್ಭಯರಾಗಿ ಹೊರಡ್ತಾರೆ. ಏನಾದರೂ ಇರಲಿ, ಭಗವಂತ ನಮ್ಮ ಜೊತೆಯಲ್ಲಿದ್ಮೇಲೆ ನಾವು ಯಾಕೆ ಹೆದರ್ಕೋಬೇಕು ಅಂತ ಆ ರೀತಿಯ ಒಂದು ನಂಬಿಕೆ ವಿಶ್ವಾಸ ನಮಗೂ ಕೂಡ ನಮ್ಮ ಜೀವನದಲ್ಲಿ ಆ ಭಗವಂತನ ಮೇಲೆ ಇರಬೇಕು. ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೂ ಕೂಡ ಅಲ್ಲಿ ಭಗವಂತ ಇದ್ದಾನೆ ಅನ್ನುವಂಥ ನಂಬಿಕೆಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾಗ ನಮ್ಗೆ ಯಾವುದರಲ್ಲೂ ಕೂಡ ಸೋಲು ಅನ್ನೋದಾಗೋದಿಲ್ಲ ಆಯಿತಾ. 4 ದಿಕ್ಕುಗಳಿಂದ ಅವರು 4 ದಿಕ್ಕುಗಳಿಂದ ಮುತ್ತುವ ಮೋಡಗಳ ಹಾಗೆ ಅವರು ಸುತ್ತಲೂ ಕೂಡ ಸುತ್ತುವರೆದು ಅವರು ಬಾಯಿಂದನೇ ಭೇರಿ ನಗಾರಿಗಳ ಶಬ್ದವನ್ನು ಮಾಡ್ತಾ ಇದ್ರು. ಅದಕ್ಕೆ ಅಂತ ಬೇರೆ ಇನ್ಸ್ಟ್ರೂಮೆಂಟ್ ಬೇಕಾಗಿಲ್ಲ, ವಾದ್ಯಗಳು ಬೇಕಾಗಿಲ್ಲ. ಇವರುಗಳೆಲ್ಲ ಬಾಯಿಂದನೇ ಅಷ್ಟು ಜೋರಾಗಿ ಹೇಗೆ ಬೇರಿಗಳು ನಗಾರಿಗಳು ಶಬ್ದ ಮಾಡುತ್ತೋ ಆ ರೀತಿ ಇವರು ಬಾಯಿಂದನೇ ಶಬ್ದ ಮಾಡ್ತಾ ಇದ್ದಾರೆ. ಈಗ ನೋಡಿ, ಅವರೆಲ್ಲ ಬಂದು ಲಂಕೆಯನ್ನು ಸುತ್ತುವರೆದು ಆಕ್ರಮಣ ಮಾಡಿದ್ದಾರೆ ಆಯಿತಾ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.